ಬಿಎಸ್ವೈ ಮತ್ತು ಶ್ರೀರಾಮುಲುಗೆ ಸರ್ಕಾರ ಶಾಕ್ ಕೊಡ್ತಾ ಇದೆ. ಇದು ಕೋವಿಡ್ ಹಗರಣಗಳ ತನಿಖೆಗೆ ಎಸ್ಐಟಿ ರಚನೆ ಮಾಡೋ ಮೂಲಕವಾಗಿ ಸರ್ಕಾರ ಕೊಡ್ತಾ ಇರುವಂತಹ ಶಾಕ್. ಎಲ್ಲ ಕೋವಿಡ್ ಹಗರಣಗಳು ಕೂಡ ಎಸ್ಐಟಿ ತನಿಖೆಯಿಂದ ಹೊರಬರಬೇಕು ಅನ್ನೋದು ಸರ್ಕಾರದ ನಿರ್ಧಾರ ಆಗಿದೆ. ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಕೂಡ ಇದಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಐಜಿ ಹಂತದ ಅಧಿಕಾರಿ ನೇತೃತ್ವದಲ್ಲಿ ತನಿಖೆಯನ್ನ ನಡೆಸೋದಾಗಿ ತೀರ್ಮಾನಿಸಿದೆ. ಮೈಕಲ್ ಡಿ ಕುನ್ಹಾ ವರದಿ ಆಧರಿಸಿ ಎಸ್ಐಟಿ ರಚನೆಗೆ ನಿರ್ಧಾರ ಆಗಿದ್ದು, ಬಿಎಸ್ವೈ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಾಗಬೇಕು ಅನ್ನೋದು ಸಚಿವ ಸಂಪುಟದಲ್ಲಿ ಕೇಳಿಬಂದಂತಹ ಒತ್ತಾಯ. ಈ ಹಿನ್ನೆಲೆಯಲ್ಲಿ ಕ್ಯಾಬಿನೆಟ್ ಸಭೆಯಲ್ಲಿ ಸಚಿವರ ಒತ್ತಾಯಕ್ಕೆ ಸರ್ಕಾರ ಮಣಿದು ಈಗ ಎಸ್ಐಟಿ ರಚನೆ ಮಾಡಿದೆ. ಎಸ್ಐಟಿ ಟೀಮ್ ರಚನೆಯಾದ ನಂತರದಲ್ಲಿ ಎಫ್ಐಆರ್ ಅನ್ನು ದಾಖಲು ಮಾಡಿಕೊಂಡು ಕೇಸ್ನ ತನಿಖೆಯನ್ನ ನಡೆಸ್ತಾರೆ. ಸೊ ಆ ನಂತರದಲ್ಲಿ ಏನಾಗಿದೆ ಹಗರಣ ಅದು ಬಹಿರಂಗವಾಗಬೇಕು. ಕೊರೋನಾ ಸಂದರ್ಭದಲ್ಲಿ ಸರ್ಕಾರ ನಡ್ಕೊಂಡಂಥ ರೀತಿ, ಸರ್ಕಾರದ ಅಧಿಕಾರಿಗಳು, ಸರ್ಕಾರದ ಅಂದಿನ ಮುಖ್ಯಮಂತ್ರಿಗಳು, ಮಂತ್ರಿಗಳು ತೆಗೆದುಕೊಂಡಂಥ ಅಮಾನವೀಯ ಕ್ರಮಗಳು, ಇವೆಲ್ಲ ಸತ್ವಾನ್ವೇಷಣೆಯ ಅಡ್ಡಿಯಾಗುವಂಥ ಕ್ರಮಗಳು ಏನಿದ್ವು ಅವುಗಳನ್ನು ಬದಿಗೆ ಒತ್ತಿ ಇವತ್ತು ಏನು ಸತ್ಯಶೋಧನೆ ಆಗಿದೆ. ಆ ಹಿನ್ನೆಲೆಯೊಳಗೆ ನಮಗೆ ದೊರಕಿರ್ತಕ್ಕಂಥ ಇಂಟ್ರಿಮ್ ರಿಪೋರ್ಟ್ ಪರಿಶೀಲಿಸಿ ರಾಜ್ಯ ಸರ್ಕಾರ ಎಸ್ಐಟಿಯನ್ನು, ಸ್ಪೆಷಲ್ ಇನ್ವೆಸ್ಟಿಗೇಟಿಂಗ್ ಟೀಮನ್ನು ರಚಿಸಬೇಕು.